ನಮಸ್ತೆ ಫ್ರೆಂಡ್ಸ್, ನಿಮಗೆಲ್ಲರಿಗೂ ಸರೋಜ ಚಂಗೊಳ್ಳಿ ಸಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ನೀಡ್ತಾ ಇರುವಂತಹ ಕಾನೂನಿನ ಮಾಹಿತಿ, ಓಲಾ ಕಂಪನಿಯ ಸ್ಕೂಟರ್ ವಿರುದ್ಧವಾಗಿ ಗ್ರಾಹಕರೊಬ್ಬರು ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಹಕ ನ್ಯಾಯಾಲಯದಲ್ಲಿ ಹೂಡಿರುವಂತಹ ದೂರಿನ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ. ಮಂಗಳೂರಿನ ಸರ್ಕಾರಿ ಸ್ವಾಮ್ಯದ ಕಂಪನಿಯೊಂದರ ಉದ್ಯೋಗಿಯಾಗಿರುವಂತಹ ಉದಯ್ ಕುಮಾರ್ ಬಿಸಿಯವರು ಓಲಾ ಕಂಪನಿಯ ಒಂದು ಎಲೆಕ್ಟ್ರಿಕ್ ಸ್ಕೂಟರನ್ನು 1,17,000 ರೂಪಾಯಿಯನ್ನು ಕೊಟ್ಟು ಖರೀದಿ ಮಾಡಿರ್ತಾರೆ. ಆದರೆ ಖರೀದಿ ಮಾಡಿದ ಒಂದು ತಿಂಗಳೊಳಗೆ ಸ್ಕೂಟರ್ ಹಠಾತ್ತನೆ ಮಧ್ಯ ರೋಡಿನಲ್ಲೇ ನಿಂತು ಬಿಡ್ತದೆ. ಇದನ್ನು ರಿಪೇರಿ ಮಾಡಿಸಲು ಓಲಾ ಕಂಪನಿಯ ಶೋರೂಮಿಗೆ ಹೋಗ್ತಾರೆ. ರಿಪೇರಿ ಮಾಡಿ ಕೊಟ್ಟ ನಂತರ ಪದೇ ಪದೇ ಇದೇ ರೀತಿ ಆ ಎಲೆಕ್ಟ್ರಿಕ್ ಸ್ಕೂಟರ್ ರನ್ನಿಂಗ್ ಇರುವಾಗಲೇ ಹಠಾತ್ತನೆ ನಿಲ್ಲಕ್ಕೆ ಶುರು ಮಾಡ್ತದೆ. ಮಂಗಳೂರಿನ ತೇಜಸ್ ಕುಮಾರ್ DM ಎಂಬ ಅಡ್ವೊಕೇಟ್ ಮೂಲಕ ಅವರು ಓಲಾ ಕಂಪನಿಗೆ ಒಂದು ನೋಟಿಸನ್ನು ಕೊಡ್ತಾರೆ. ನೋಟಿಸಿಗೆ ಸಮರ್ಪಕವಾದ ಉತ್ತರವನ್ನು ಓಲಾ ಕಂಪನಿ ಕೊಡೋದಿಲ್ಲ. ಹಾಗಾಗಿ ದಕ್ಷಿಣ ಕನ್ನಡದ ಜಿಲ್ಲಾ ಗ್ರಾಹಕ ವೇದಿಕೆಗೆ ಒಂದು ದೂರನ್ನು ಉದಯ್ ಕುಮಾರ್ ಅವರು ನೀಡ್ತಾರೆ. ದೂರನ್ನು ಪರಿಶೀಲನೆ ಮಾಡಿ ಸಾಕ್ಷಿ ಆಧಾರಗಳನ್ನು ಪರಿಗಣನೆಗೆ ತೆಗೆದುಕೊಂಡ ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಹಕ ನ್ಯಾಯಾಲಯ ಓಲಾ ಕಂಪನಿಗೆ 45 ದಿನಗಳಲ್ಲಿ ಸ್ಕೂಟರನ್ನು ಯಥಾಸ್ಥಿತಿಯಲ್ಲಿ ಗುಡ್ ಕಂಡೀಷನ್ನಲ್ಲಿ ರಿಪೇರಿ ಮಾಡಿಕೊಡಬೇಕು. ತಪ್ಪಿದಲ್ಲಿ ಉಳಿದ 45 ದಿನಗಳೊಳಗೆ 16% ಬಡ್ಡಿಯೊಂದಿಗೆ 1,17,000 ರೂವನ್ನು ಮರುಪಾವತಿ ಮಾಡಬೇಕು ಉದಯ್ ಕುಮಾರ್ ಅವರಿಗೆ ಅಂಥೇಳಿ ಗ್ರಾಹಕ ವೇದಿಕೆ ತೀರ್ಪನ್ನು ನೀಡಿದೆ. ಇದರ ಜೊತೆಗೆ ಸೇವಾ ನ್ಯೂನ್ಯತೆ ಅಂದರೆ ಲ್ಯಾಕ್ ಆಫ್ ಸರ್ವಿಸಿಗೆ 10,000 ದಂಡ ಮತ್ತು ಪ್ರಕರಣದ ವೆಚ್ಚವಾಗಿ 5,000 ದಂಡವನ್ನು ಪಾವತಿ ಮಾಡಬೇಕು ಅಂತೇಳಿ ಇದೇ ಸಂದರ್ಭದಲ್ಲಿ ದಕ್ಷಿಣ ಕನ್ನಡದ ಜಿಲ್ಲಾ ಗ್ರಾಹಕ ವೇದಿಕೆ ತೀರ್ಪನ್ನು ನೀಡಿದೆ. ಫ್ರೆಂಡ್ಸ್, ಇತ್ತೀಚಿನ ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಬಹಳ ಜನ EV ವಾಹನಗಳನ್ನು ತಗೊಳ್ತಾ ಇದ್ದಾರೆ. EV ಸ್ಕೂಟರ್ಗಳು ಹಾಗೂ EV ಕಾರುಗಳನ್ನು ಹೆಚ್ಚಾಗಿ ಖರೀದಿ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಹಕರಿಗೆ ಒಂದು ವಕೀಲೆಯಾಗಿ ಒಂದು ಕಿವಿ ಮಾತನ್ನು ಹೇಳ್ತಾ ಇದ್ದೀನಿ. ನೀವು ಅಂತಹ EV ವಾಹನವನ್ನು ತೆಗೆದುಕೊಳ್ಳುವಾಗ ನಿಮಗೆ ಕೊಡುವಂತಹ ಸರ್ವಿಸ್ ಬುಕ್ಕಲ್ಲಿ ಅಟ್ಯಾಚ್ ಆಗಿರುವಂತಹ ವಾರಂಟಿ ಕಾರ್ಡ್ ಮತ್ತು ಗ್ಯಾರಂಟಿ ಕಾರ್ಡನ್ನು ಆ ಒಂದು ವಾಹನವನ್ನು ಖರೀದಿ ಮಾಡುವಾಗ ಹಣ ಪಾವತಿಯ ಸಂದರ್ಭದಲ್ಲಿ ನೀವು ಆ ಕಾರ್ಡನ್ನು ಫಿಲ್ ಮಾಡಿಸ್ಕೊಂಡು ಆ ಒಂದು ಶೋರೂಮಿನ ಶೀಲ್ ಮತ್ತು ಸಹಿಯನ್ನು ಡೇಟನ್ನು ಹಾಕ್ಸ್ಕೊಳ್ಳೋದನ್ನು ಮರಿಬೇಡಿ. ಇದು ಒಂದು ಮೆಟೀರಿಯಲ್ ಡಾಕ್ಯುಮೆಂಟ್ ಆಗ್ತದೆ. ಇಂತಹ ಪ್ರಕರಣ ಬಂದಾಗ ನೀವು ಗ್ರಾಹಕ ಕೋರ್ಟಿಗೆ ಹೋದರೆ ಯಾವುದೇ ಒಂದು EV ವಾಹನವನ್ನು ಕೊಂಡಾಗ ವಾಹನಕ್ಕೆ ಹೊಸ ವಾಹನವನ್ನು ಕೊಡಬೇಕು ಅಂತೇಳಿ ಈ ಪ್ರಕರಣಗಳಲ್ಲಿ ಗ್ರಾಹಕ ನ್ಯಾಯಾಲಯಗಳು ತೀರ್ಪನ್ನು ನೀಡೋದ್ರ ಮೂಲಕ ಗ್ರಾಹಕರ ಪರವಾಗಿ ಸಾಕಷ್ಟು ಅನುಕೂಲತೆಯ ಆದೇಶಗಳನ್ನು ನೀಡ್ತಾ ಇರೋದ್ರಿಂದ ನೀವು ಆ ಒಂದು ಗ್ಯಾರಂಟಿ ಮತ್ತು ವಾರಂಟಿ ಕಾರ್ಡನ್ನು ಫಿಲ್ ಮಾಡಿಸ್ಕೊಂಡು ನಿಮ್ಮ ಜೊತೆ ಜಾಗ್ರತೆಯಾಗಿ ಇಟ್ಟುಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಎಪಿಸೋಡ್ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಗಳಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸರೋಜ ಚಂಗೊಳ್ಳಿ ಸಬ್ ಚಾನಲ್.